ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ ಒಂದು ವಿದ್ಯಾಭ್ಯಾಸನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ತಿರ್ತಾರೆ. SSP ಅಂತ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅನ್ನೋದ್ರ ಕಡೆಯಿಂದ ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ 2024 ಮತ್ತು 25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಒಂದು ಅಡ್ಮಿಷನ್ ಆಗ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಡ್ಮಿಷನ್ ಆಗಿ ಕಳೆದ ವರ್ಷದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ನಾವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಿತ್ತು. ಅಪ್ಲಿಕೇಶನ್ಗೆ ಇವಾಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿತ್ತು. ಇದೀಗ ಅಡ್ಮಿಷನ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಇದೆಲ್ಲ ಬಹುತೇಕವಾಗಿ BEd ವಿದ್ಯಾರ್ಥಿಗಳು ಕೂಡ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತೀರಾ, ಅದಕ್ಕೆ ಬಗ್ಗೆ ತಿಳಿಸ್ಕೊಡಿ ಅಂತ. ಈ ಒಂದು ಸ್ಕಾಲರ್ಶಿಪ್ಗೆ ಈಗ ಯಾವೆಲ್ಲ ಇಲಾಖೆ ಕಡೆಯಿಂದ, ಯಾವೆಲ್ಲ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ, ಮತ್ತೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರಿಗೆ ಬೇಕಿರುವಂಥ SSPಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವೆಲ್ಲ ಸಾರಿ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಗತ್ಯ ದಾಖಲೆಗಳು ಯಾವ್ಯಾವ್ದು ಬೇಕಿದೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ BEd ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ವಿದ್ಯಾರ್ಥಿಗಳು ಒಂದು ಸೀಟಿನ ಪಡೆಯುವಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಅವರಿಗೆ ಒಂದು ಹಣ ಬರುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ, ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಇದೆ BEdಗೆ ಮ್ಯಾನೇಜ್ಮೆಂಟ್ ಸೀಟನ್ನು ಪಡಿತಿರುವಂಥ ವಿದ್ಯಾರ್ಥಿಗಳಲ್ಲಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರೋದ್ರಿಂದ ನಮ್ಗೆ ಒಬ್ಬೊಬ್ಬರು ನಂತರ ಹೇಳ್ತಾರೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಿರೋ, ಇದ್ರ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ನಂತರದಲ್ಲಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ರೆ ವಿದ್ಯಾರ್ಥಿಗಳಿಗೆ ಸುಮಾರು 20,000ದಿಂದ 30,000 ರೂಪಾಯಿ ತನಕ ಹಣ ಬರುತ್ತಾ ಅಂತ ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತು. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳಿಗೆ ಏನು ಎತ್ತ ಅಂದ್ಬಿಟ್ಟು. ಸೊ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಳನ್ನ BEd ಕುರಿತು ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ಗಳ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು BEd ಕುರಿತು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳಾಗಿರ್ಬೋದು, ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಸುದ್ದಿಗಳಾಗಿರ್ಬೋದು, ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ, ನೋಟಿಫಿಕೇಶನ್, PDFsಗಳಾಗಿರ್ಬೋದು, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಸುದ್ದಿಗಳನ್ನು ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ ಉಚಿತವಾಗಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಳ ಜೊತೆಗೆ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉಚಿತ ಕೂಡ ಆಗಿರುತ್ತೆ ಅದು. ನಂತರದಲ್ಲಿ ಸಾಕಷ್ಟು ಮೆಸೇಜ್ಗಳು ಮತ್ತು ನಮಗೂ ಸಾಕಷ್ಟು ವರ್ಕ್ ಇರೋದ್ರಿಂದ ರಿಪ್ಲೈಗಳು ಸ್ವಲ್ಪ ತಡ ಆಗಬಹುದು. ರಿಪ್ಲೈ ಬಂದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರನೇ ಮಾಹಿತಿಗಳು ಅರ್ಥಪೂರ್ಣವಾಗಿ ತಿಳಿಸಿರ್ತವೆ. ನಿಮಗೆ ವಿಡಿಯೋಸ್ ನೋಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ. ಯಾರನ್ನ ನೀವು ಕೇಳುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಉಚಿತವಾಗಿ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ಲೇ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರದಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಸಹಾಯ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡ್ರೆ BEd ಕುರಿತು ಆಗಿರ್ಬೋದು, ಸ್ಕಾಲರ್ಶಿಪ್ ಕುರಿತು ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮುಖಾಂತರ ಹೆಚ್ಚಿಗೆ ಈ ಒಂದು ವಿಷಯದ ಮೇಲೆ ವಿಡಿಯೋಸ್ ಬೇಕು ಅಂತ ನಮಗೆ ಸೂಚನೆನ ಕೊಡಬಹುದು ಅಂತ ಹೇಳ್ತಾ, ವಿಡಿಯೋ ಕಡೆಗೆ ಬರ್ತಾನೆ ವಿದ್ಯಾರ್ಥಿಗಳು ಮೊದಲನೇದಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಅಂದರೆ ನಿಮಗೆ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿಯನ್ನು ತಿಳಿಸ್ತೇನೆ ನಿಮಗೆ ಸ್ಕ್ರೀನ್ ಮುಖಾಂತರ. ಮೊದಲನೇದಾಗಿ ನಾನು ಇಲ್ಲಿ ತಿಳಿಸ್ತಾ ಇರೋದು ಅಂದರೆ BEdನ ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಾ, ಈ ಒಂದು ಪ್ರಶ್ನೆ ಹೆಚ್ಚಿಗೆ ಬರ್ತಾ ಇದ್ವು. BEd ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡೋಣ ಅಂತಿದ್ದೀವಿ, ನಮಗೆ ಸ್ಕಾಲರ್ಶಿಪ್ ಬರುತ್ತಾ, ಅಥವಾ ನಾವು ಫೀಸ್ ಎಷ್ಟು ಕಟ್ಟಿರ್ತೀವಿ ಅಷ್ಟೇ ಬರುತ್ತಾ ಅಮೌಂಟು, ಅಥವಾ ಅರ್ಧ ಬರ್ತಾ ನಮಗೆ ಅಮೌಂಟ್, ಅಥವಾ ಅಮೌಂಟ್ ಬರೋದೇ ಇಲ್ವಾ, ಏನು ಎತ್ತ ಒಬ್ಬೊಬ್ಬರು ನಂತರ ಹೇಳ್ತಾರೆ, ಕೆಲವರು ಬರ್ತಾರೆ ಅಂತಾರೆ, ಕೆಲವರು ಬರಲ್ಲ ಅಂತ ಹೇಳ್ತಿದ್ದಾರೆ. ಏನಾಗಿದ್ರೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡಿ ಅಂತ ಕೇಳ್ತೀರಿ. ವಿದ್ಯಾರ್ಥಿಗಳ ಸದ್ಯಕ್ಕೆ ನಮಗಿರುವಂಥ ಅಂದಾಜಿನ ಮಾಹಿತಿ ಬೇಸ್ ಮೇಲೆ ಅಥವಾ ಹೆಚ್ಚಿಗೆ ಮಾಹಿತಿ ಬೇಸ್ ಮೇಲೆ ಇಲಾಖೆ ಕಡೆಯಿಂದ ನಾವು ಸಂಪರ್ಕ ಮಾಡಿದಂಥ ಪಕ್ಷದಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಗಳ ಆಧಾರದ ಮೇಲೆ BEdನ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಇರ್ತಾರಲ್ಲ, ಇವ್ರಿಗೆ ಸ್ಕಾಲರ್ಶಿಪ್ನ ಅಮೌಂಟ್ ಬರೋದಿಲ್ಲ. ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ ಕೂಡ ಕೆಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ, ಆ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದೆ ಅಂತ ನಮಗೆ ಬಂದಿರೋ ಮಾಹಿತಿಗಳು. ಮತ್ತೆ ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥವ್ರು ಕೂಡ ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿರುವಂಥದ್ದು. ಅಂದರೆ ಅವರ ಒಂದು ಫೀಸ್ ಹಾಕಿರ್ತಾರಲ್ಲ, ಫೀಸ್ ಅಮೌಂಟ್ ಜಾಸ್ತಿ ಬಂದಿರುತ್ತೆ. ನಂತರದಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕೂಡ ಸೆಲೆಕ್ಟ್ ಮಾಡಿರ್ತೀರ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಏನಿರುತ್ತಲ್ಲ, ಅಂದರೆ SSP ಅಪ್ಲಿಕೇಶನ್ ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ. ರೇರ್ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ ಇರುವಂಥದ್ದು. ಅಂದರೆ ಬರೋದಿಲ್ಲ ಅಂತ ಹೇಳಿಕ್ ಬರೋದಿಲ್ಲ, ಬಟ್ ಮೆಜಾರಿಟಿ ರಿಜೆಕ್ಟ್ ಆಗುವ ಸಾಧ್ಯತೆನೇ ಜಾಸ್ತಿ ಇರುವಂಥದ್ದು. ಮೆಜಾರಿಟಿ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬರುವ ಸಾಧ್ಯತೆಗಳು ತೀರಾ ಕಡಿಮೆ. ಕೆಲವು ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದ್ರು ಕೂಡ ಅಮೌಂಟ್ ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಕೂಡ ನಾವು ಕೇಳಿದ್ವಿ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ತಿಳಿಸಿಲ್ಲ. ಹಾಗಂತ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಕೂಡ ಎಲ್ಲೂ ಕೂಡ ಗ್ಯಾರಂಟಿ ಅಂತೂ ಇಲ್ಲ. ವಿದ್ಯಾರ್ಥಿಗಳಿಗೆ ಟ್ರೈ ಮಾಡಬಹುದಾಗಿರುತ್ತೆ ಅಷ್ಟೇ, ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಗ್ಯಾರಂಟಿ ಅಂತಿಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಬಟ್ ಗೌರ್ಮೆಂಟ್ ಕೋಟಾದ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಸೀಟನ್ನು ಪಡ್ಕೊಂಡು BEd ಮಾಡ್ತಿರ್ತಾರಲ್ಲ, ಈ ವಿದ್ಯಾರ್ಥಿಗಳಂತೂ 100% ಇಲಾಖೆ ಕಡೆಯಿಂದ ಎಲ್ಲ ಒಂದು ನಿಯಮಗಳನ್ನು ನೀವು ಫಾಲೋ ಮಾಡಿ ಅಪ್ಲಿಕೇಶನ್ ಹಾಕಿ, ಮತ್ತೆ ಏನೂ ನಿಮ್ಮದು ಸಮಸ್ಯೆ ಇಲ್ಲ ಅಂದಾಗ ಇಲಾಖೆ ಕಡೆಯಿಂದ ಅಮೌಂಟ್ ಏನಾದ್ರು ಸ್ಯಾಂಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಅಂತೂ ಸಕ್ಸಸ್ಫುಲ್ ಆಗಿರುತ್ತೆ. ನಿಮಗೆ ಇಲಾಖೆ ಕಡೆಯಿಂದ ಅಮೌಂಟ್ ಯಾವಾಗ ಬಿಡುಗಡೆ ಮಾಡ್ತಾರಲ್ಲ, ಆವಾಗ ನಿಮ್ಮ ಖಾತೆಗೆ ಹಣ ಬರುವ ಸಾಧ್ಯತೆ ಇರುತ್ತೆ. ಇಲಾಖೆ ಕಡೆಯಿಂದ ಹಣ ಬಿಡುಗಡೆ ಆದರೆ ಮಾತ್ರ ಬರೋದಿರುತ್ತೆ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಬರುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು. ರೇರ್ ಕೇಸಸ್ ಅಲ್ಲಿ ವಿದ್ಯಾರ್ಥಿಗಳು ಬಂದಿರುತ್ತೇನೋ, ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಗೌರ್ಮೆಂಟ್ ಕೋಟಾದ ಅಡಿಯಲ್ಲಿ ನೀವು BEd ಮಾಡ್ತಾ ಇದ್ದೀರಾ ಅಥವಾ ಇತರ ಯಾವುದೇ ಕೋರ್ಸ್ ಮಾಡ್ತೀರಾ ಅಂದರೆ ನೀವು ಎಲಿಜಿಬಲ್ ಇರುತ್ತೆ
ಇತರೆ ಒಂದು ಸ್ಕಾಲರ್‌ಶಿಪ್‌ಗೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಈ ಒಂದು ಸ್ಕಾಲರ್‌ಶಿಪ್ ಅಮೌಂಟ್ ಬಗ್ಗೆನೂ ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ. 20,000-30,000 ಬರುತ್ತೆ ಅಂತ ಏನು ಎತ್ತ ಅಂತಲ್ಲ. ಅದು ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ವೈಸ್ ಅಲ್ಲಿ ಹೋಗಿರುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತೆ ಅವರ ಲೇಬರ್ ಸ್ಕಾಲರ್‌ಶಿಪ್ ಇನ್ನೊಂದು ಮತ್ತೊಂದು ಇತ್ತು ಅಂದ್ರೆ ಅದೆಲ್ಲ ಸೇರಿಸಿ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟು ಅಮೌಂಟ್ ಬರೋದಿರುತ್ತೆ. ಇನ್ನ ಕೆಲವು ವಿದ್ಯಾರ್ಥಿಗಳು ಕೇಳ್ತೀರಿ ನಮ್ಗೆ ಫೀಸ್ ಕಟ್ಟಿದೀವಿ ಅಷ್ಟು ಬರುತ್ತಾ ಅಥವಾ ಅರ್ಧ ಪರ್ಸೆಂಟ್ ಬರುತ್ತಾ? ಅಂದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರ್ಬೋದು ಏನು ಎತ್ತ ಅಂತೆಲ್ಲ ಕೇಳ್ತೀರಿ. ಅದ್ರ ಬಗ್ಗೆ ನಿಖರವಾಗಿ ಹೇಳಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಕ್ಯಾಟಗರಿ ಆಧಾರದ ಮೇಲೆ ವಿದ್ಯಾರ್ಥಿಗಳದ್ದು ಅವಲಂಬನೆ ಆಗಿರುತ್ತೆ. ಮತ್ತೆ ಅವರ ಒಂದು ಪರ್ಸೆಂಟೇಜು ಮೆಜಾರಿಟಿಲಿ ಬರೋದೇನಂದ್ರೆ ಕ್ಯಾಟಗರಿ ವೈಸ್ ಅಲ್ಲಿ ಇವಾಗ ಕ್ಯಾಟಗರಿ ವೈಸ್ ಏನು ಬರುತ್ತಲ್ಲ ಹಿಂದುಳಿದ ವರ್ಗದವರು, ತೀರಾ ಹಿಂದುಳಿದ ವರ್ಗದವರು ಈ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್‌ನ ಅಮೌಂಟನ್ನ ಇಲಾಖೆಯವರು ನಿಗದಿ ಮಾಡೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಮತ್ತೆ ಅವರಿಗೆ ಇತರೆ ಒಂದೇನಾದ್ರು ಇವಾಗ ಸ್ಕಾಲರ್‌ಶಿಪ್ ಜೊತೆಗೇನೆ ಇತರೆ ಯಾವ್ದಾದ್ರು ಸ್ಪೆಷಲ್ ಈಗ ರೈತ ವಿದ್ಯಾನಿಧಿ ಅಂತದ್ದಾಗಿರ್ಬೋದು, ಒಂದು ಲೇಬರ್ ಸ್ಕಾಲರ್‌ಶಿಪ್ ಆಗಿರ್ಬೋದು, ಈ ತರ ಒಂದು ಯಾವ್ದಾದ್ರು ಮೆನ್ಷನ್ ಆದ್ರೆ ಅವ್ರಿಗೆ ಜಾಯಿಂಟ್ ಆಗಿದ್ರೆ ಎಲ್ಲ ಸೇರಿಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರೋದಿರುತ್ತೆ. ಸೊ ಅದು ಕಡಿಮೆನೂ ಬರ್ಬೋದು ವಿದ್ಯಾರ್ಥಿಗಳಿಗೆ, ಹೆಚ್ಚಿನ ಬರ್ಬೋದಾಗಿರುತ್ತೆ. ಇವಾಗ 20-30 ಅದು ವಿದ್ಯಾರ್ಥಿಗಳು ಕೇಳ್ತಿರುವಂತ ಅಮೌಂಟ್ ಆಗಿರುತ್ತೆ. ಅಷ್ಟೇ ಬರುತ್ತೆ ಅಂತ ನಿಖರವಾಗಿ ಹೇಳೋದಿಲ್ಲ. ಅಷ್ಟು ಬರ್ಬೋದಾಗಿರುತ್ತೆ, ಅದಕ್ಕಿಂತ ಕಡಿಮೆನೂ ಬರ್ಬೋದು, ಇನ್ನ ಹೆಚ್ಚಿಗೆನೂ ಬರ್ಬೋದು. ಇದು ವಿದ್ಯಾರ್ಥಿಗಳ ಮೀಸಲಾತಿಯ ಅನ್ವಯ ಇದು ನಿರ್ಧಾರ ಆಗುವಂತದ್ದಿರುತ್ತೆ. ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲಾ ವಿದ್ಯಾರ್ಥಿಗಳು ಇಷ್ಟೇ ಬರುತ್ತೆ, ಅಷ್ಟೇ ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನಿಮ್ಗೆ. ನಂತರದಲ್ಲಿ ಇವಾಗ ಕೊನೆ ದಿನಾಂಕ ಯಾವಾಗಿದೆ, ಯಾವೆಲ್ಲ ಅಗತ್ಯ ದಾಖಲೆಗಳು ಬೇಕು, ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಇದ್ರ ಬಗ್ಗೆ ನಿಮ್ಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ ಬನ್ನಿ. ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸ್ತಾ ಇರೋದಾಗಿರುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ನಿಮಗೆ ತಿಳಿಸ್ತಾ ಇರುವಂತದ್ದು. ಸೊ ಒಂದು ಅಪ್ಲಿಕೇಶನ್ಗಳ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದೀವಿ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ದಿನಾಂಕ ತನಕ ಒಂದು ಅಪ್ಲಿಕೇಶನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತೆಲ್ಲ. ನಂತರದಲ್ಲಿ ಮೊದಲನೇದಾಗಿ ದಾಖಲೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಗತ್ಯ ದಾಖಲೆಗಳು ವಿದ್ಯಾರ್ಥಿಗಳಿಗೆ ಒಂದು ಖಾತೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನೇನೆಲ್ಲ ದಾಖಲೆಗಳು ಬೇಕು ಅಂದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವಂಥ ಹೆಸರು ಇರಬೇಕಿರುತ್ತೆ ವಿದ್ಯಾರ್ಥಿದು. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಬೇಕಿರುತ್ತೆ ವಿದ್ಯಾರ್ಥಿಗಳದ್ದು, ಅಂದರೆ ಮೊಬೈಲ್ ನಂಬರು. ನಂತರದಲ್ಲಿ ಇಮೇಲ್ ಐಡಿ ಬೇಕಿರುತ್ತೆ ವಿದ್ಯಾರ್ಥಿದು. 4ನೇದು ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಬೇಕಿರುತ್ತೆ. 5ನೇದು ವಿದ್ಯಾರ್ಥಿ ಹೆಸರಿನಲ್ಲಿ ಇರುವಂಥ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ದು RD ನಂಬರ್ ಬೇಕಿರುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಅಂತ ಕೊಟ್ಟಿದ್ದಾರೆ. 6ನೇದಾಗಿ ವಿದ್ಯಾರ್ಥಿಯು ವಿಕಲಚೇತನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ UDID ಗುರುತಿನ ಸಂಖ್ಯೆ ನಂಬರ್ ಬೇಕಿರುತ್ತೆ. ನಂತರದಲ್ಲಿ 7ನೇದು ವಿದ್ಯಾರ್ಥಿಯ ವಾಸವಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆ ವಿಳಾಸ ಫುಲ್ ಅಡ್ರೆಸ್ ಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಬೇಕಿರುತ್ತೆ, ಒಂದು ರಿಜಿಸ್ಟರ್ ನಂಬರು. ನಂತರದಲ್ಲಿ ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಅನ್ವಯ ಆದರೆ ಅದು ಬೇಕಿರುತ್ತೆ. ಮತ್ತು ಹಾಸ್ಟೆಲ್ ಅನ್ನೋದು ಇದ್ದರೆ ವಿದ್ಯಾರ್ಥಿಗಳು ಅದರ ಬೇಕಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದ ನೋಡ್ಬೋದಾಗಿರುತ್ತೆ ಈ ಥರ ಒಂದು ಅಗತ್ಯವಾಗಿರುವಂಥದ್ದೆಲ್ಲ ಇಲ್ಲಿ ಬೇಕಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಈ ಥರ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ನಿಮಗೆ ಮಾಹಿತಿನ ತಿಳಿಸ್ತಾ ಇರುತ್ತೆ. ಮತ್ತು ಅದು ನೀವು ಕೂಡ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕೂಡ ಕಾಲೇಜಲ್ಲಿ ವಿಚಾರಿಸ್ಕೋಬೋದಾಗಿರುತ್ತೆ. ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕಗಳು ಹೇಗಿದೆ ಅಂತ ತಿಳಿಸುವಂಥದ್ದರೆ ಮೊದಲನೇದಾಗಿ ನೋಡ್ಬೋದಾಗಿರುತ್ತೆ ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ. ಈ ಒಂದು ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದಲ್ಲ ಆರ್ಯ ವೈಶ್ಯ ಈ ಒಂದು ಇಲಾಖೆಗೆ ಬರ್ತಕ್ಕಂಥವ್ರು ಡಿಸೆಂಬರ್ 31, 2024 ಕೊನೆ ದಿನಾಂಕ ಆಗಿರುತ್ತೆ ಈ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇದೆಯಲ್ಲ, ಕಾಲೇಜು ಶಿಕ್ಷಣ ಇಲಾಖೆ ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31, 2024 ಕೊನೆ ದಿನಾಂಕ ಆಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಏನು ಬರ್ತಲ್ಲ ಟೆಕ್ನಿಕಲ್ ಎಜುಕೇಷನ್ ಆ ಒಂದು ಅಂಡರ್ಗೆ ಬರ್ತಕ್ಕಂಥವ್ರಿಗೆ ಡಿಸೆಂಬರ್ 31, 2024 ಕೊನೆ ದಿನಾಂಕ ಆಗಿರುತ್ತೆ. ನಂತರದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಈ ಒಂದು ಇಲಾಖೆ ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಡಿಸೆಂಬರ್ 31, 2024 ಕೊನೆ ದಿನಾಂಕ ಆಗಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ವರ್ಗಕ್ಕೆ ಕೊನೆ ದಿನಾಂಕಗಳು ಅಂತ. ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇದೆಯಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲೇಬರ್ ಸ್ಕಾಲರ್ಶಿಪ್ ಏನಿದೆಯಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಡಿಸೆಂಬರ್ 31, 2024 ಕೊನೆ ದಿನಾಂಕ ಆಗಿರೋದಾಗಿರುತ್ತೆ. ನಂತರದಲ್ಲಿ ನೋಡ್ಬೋದಾಗಿರುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ವೇತನ ಇದೆಯಲ್ಲ ಇದಕ್ಕೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಸೆಂಬರ್ 31 ಕೊನೆ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ 2024ಕ್ಕೆ. ನಂತರದಲ್ಲಿ ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಲು ಕೊನೆ ದಿನಾಂಕ ಜನವರಿ 31, 2025 ಆಗಿರುತ್ತೆ. ಕೃಷಿ ಇಲಾಖೆ ಏನಿದೆಯಲ್ಲ ಅದು ಜನವರಿ 31, 2025 ಕೊನೆ ದಿನಾಂಕ ಆಗಿರುತ್ತೆ 2025ಕ್ಕೆ. ನಂತರದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಅಂದರೆ ಇವಾಗ ಒಂದು OBC ವಿದ್ಯಾರ್ಥಿಗಳಿಂದ ಏನು ಬರ್ತಾರಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಫೆಬ್ರವರಿ 15, 2025ಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಈ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ. ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಏನಿದೆಯಲ್ಲ SC ST ಈ ಒಂದು ವಿದ್ಯಾರ್ಥಿಗಳು ಏನು ಬರ್ತಿರಲ್ಲ ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಏನು ಫೆಬ್ರವರಿ 25, 2025ಕ್ಕೆ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಎಲ್ಲ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಯಾವ್ಯಾವ ದಿನಾಂಕ ಕೊನೆಯಾಗಿದೆ ಅಂತ. ಮತ್ತೆ ವಿಸ್ತರಣೆಯಾದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ವಿಕ್ ಮಾಹಿತಿಗಾಗಿ.